ಸರ್ ನಾನು ಜಿಗಳಿ ಮಂಜುನಾಥ್ ಅಂತೇಳಿ ಈ ಮಠದ ಭಕ್ತ ನಾನು. ನಾವು ಆಗುವಗಳಿಗೆ ಬಂದು ಸ್ಪಂದಿಸ್ತೇವೆ. ಅಕ್ಕಿ ಇಲ್ಲ ಅಂದ್ರೆ ಅಕ್ಕಿ ಕೊಟ್ಟಂಥ ವ್ಯಕ್ತಿ ನಾನು. ಭತ್ತ ಎಲ್ಲ ಕೊಟ್ಟಿದ್ದೇವೆ. ಹಿಂದೆಲ್ಲ ದಾವಣಗೆರೆಯಲ್ಲಿ ಮಠ ಇತ್ತಲ್ಲ, ಹಿಂದೆ ಸಿದ್ಧಲಿಂಗ ಸ್ವಾಮಿಗಳಿರ್ಬೋದು, ಮಾಂತಶ್ರೀಗಳಿರ್ಬೋದು, ಅವಾಗೆಲ್ಲ ನಮ್ಮೂರಲ್ಲಿ ನಾನು ನಮ್ಮ ಡಾಕ್ಟರ್ ನಾಗಜಣ್ಣ ಅಂತೇಳಿ ಅವರ ಮುಖಂಡತ್ವದಲ್ಲಿ ಭತ್ತ ಇರ್ಬೋದು, ಮತ್ತೊಂದು ಇರ್ಬೋದು, ದವಸ ಧಾನ್ಯ ಎಲ್ಲ ತಗೊಂಬಂದು ಕೊಟ್ಟು, ಆಮೇಲೆ ದುಡ್ಡು ಇರ್ಬೋದು ಎಲ್ಲ ಎತ್ಕೊಂಬಂದು ಸಿದ್ಧಲಿಂಗ ಸ್ವಾಮಿಗಳು ಜಿಗಳಿಗೆ ಬಂದಾಗ ನಮ್ಮ ಮನೆ 150 ಜನಕ್ಕೆ ಪ್ರಸಾದ ಮಾಡಿಸಿ ಇವು ದೇಣಿಗೆಲ್ಲ ಎತ್ತಿರ್ತಕ್ಕಂಥ ವ್ಯಕ್ತಿ ನಾನು. ನಮ್ಮ ಡಾಕ್ಟ್ರು, ನಮ್ಮ ಸಮಾಜದವರು, ನಾನಂತ ಅನ್ನೋಕ್ಕೆ ಇಷ್ಟಪಡಲ್ಲ, ನಮ್ಮ ಸಮಾಜದವರು ಎಲ್ಲ ಮಾಡಿಬಿಟ್ರು. ಆಮೇಲೆ ನಾವು ಬರೋಕ್ಕೆ ಇಷ್ಟಪಡಲಿಲ್ಲ ಈ ಕಡೆ. ಆಮೇಲೆ ಇವರು ಕಪಿಮುಷ್ಟಿ ಸಿಕ್ಕಾಂಬಿಡ್ತಿದ್ದು ಮಠ. ಹಂಗಾಗಿ ನಾವು ಹರಿಹರ ತಾಲೂಕಿನ ಜನ ಯಾರೂ ಬಂದೇ ಅಲ್ಲ. ಈಗ 10ನೇ ತಾರೀಕಿನ ಮೇಲೆ ಬೆಳವಣಿಗೆ ಆದಮೇಲೆ ಈ ಕಡೆ ಬಂದಿರೋದು ನಾವು. ಎಲ್ಲ ತಿಪ್ಪಿ ಎಲ್ಲ ಮಾರ್ಕೊಂಡಾರೆ. ಸಿಮೆಂಟ್ ಇಜ್ಜೆಲ್ಲ ಇಡೀರಿ ಆ ಕಡೆ ನೋಡಿ, ಆ ಕಡೆ ಸಿಮೆಂಟ್ ಇಜ್ಜಿಲ್ಬೋದು, ಆ ಕಡೆ ಒಳ್ಳೊಳ್ಳೆ ಬೆಲೆ ಬಾಳೋ ವಸ್ತುಗಳು ಎಲ್ಲ ಹಾಳು ಮಾಡಿ ಇವ್ರ ಮಂತ್ರಿ ಅಂತ ಹಿಂಗೆ ಹಾಳು ಮಾಡ್ತಾರೆ ಇವರು. ಇದು ಸಮಾಜದ ಆಸ್ತಿ, ಒಬ್ಬ ಯಾರ್ದು ನಂದಲ್ಲ ನಿಮ್ದಲ್ಲ, ಸಮಾಜ ಆಸ್ತಿ ಹಾಳು ಮಾಡ್ಕೊಂಡು ಅವರೆಲ್ಲ ಬೆಳೆಸ್ಕೊಂತ ದುಡ್ಡು ಇರ್ಬೋದು, ಮಠದ ದುಡ್ಡು ಹೊಡ್ಕೊಂಡು ಎಲ್ಲ ಹೋಗಿ ಹಿರೇತನ ಮಾಡ್ತಾರೆ ಅವರು. ಹಂಗಾಗಿ ಬಂದು ಲೆಕ್ಕ ಕೇಳ್ಬೇಕಂತ ಹೇಳಕ್ಕೆ ಬಂದಿಲ್ಲ ಅವರು. ಈಗ ಹಿರಿಯರು ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಬದ್ದದವಿ. ಆಮೇಲೆ ಭಾಳ ಅವ್ಯವಹಾರ ಆಗ್ಯಾವ್ರಿ ಈ ಮಠದಲ್ಲಿ. ಭಾಳ ಅಂದ್ರೆ ಭಾಳ 2008ರಿಂದ ಬರೀ ಅವ್ಯವಹಾರನ ಆಗಿರೋದು. ಒಂದು ವಿದ್ಯಾಸಂಸ್ಥೆ ಇಲ್ಲ, ಒಂದು ಚೌಟ್ರಿ ಇಲ್ಲ, ಒಂದು ಒಳ್ಳೆ ಶೌಚಾಲಯ ಇಲ್ಲಿ. ಆ ಶೌಚಾಲಯ ತಗೊಂಬರ್ರಿ, ಅದು ನೋಡಿ ತಗೊಂಬರ್ರಿ. ಬೇರೆ ಮಠಕ್ಕೂ ಶೌಚಾಲಯ ನೋಡಿರಿ, ಈ ನಮ್ಮ ಪಂಚಮಸಾಲಿ ಮಠದ ಶೌಚಾಲಯ ನೋಡಿರಿ, ಒಂದು ಒಳ್ಳೊಳ್ಳೆ ಶೌಚಾಲಯ ಇಲ್ಲ, ಏನಿಲ್ಲ, ಬರೀ ಅವ್ಯವಸ್ಥೆ ನೋಡಿ ಸರ್. ನೀವೇ ಕಣ್ಣಾರೆ ಕಾಣುತ್ತಲ್ಲ ಅವ್ರದ್ದು 25 ಲಕ್ಷ ಶೌಚಾಲಯ. ಹೌದ್ರಾ? ಏನು ನಾವೇನು ಮಾಡಿಸಿಲ್ಲ, ಯಾರೇನು ಮಾಡಿಸಿಲ್ಲ, ಅವ್ರು ಮಾಡಿಸಿದ್ದು ಅಲ್ಲೇ ಐತಲ್ಲ, ಅದು ನೋಡಿ ನೀವು. ಭಾಳ ಇದಾಗ್ಯಾವ ಸರ್, ಅನಾಹುತ ಆಗ್ಯಾವಿಲ್ಲೆಲ್ಲ. ಅದಕ್ಕೆ ಬದಿಗೆ ಹೋಗ್ಬಾರ್ದು. ಅವ್ರು ಬಂದಿಲ್ಲ ಲೆಕ್ಕ ಕೊಡೋಕೆ. 4 ಗಂಟೆ ಮಟ್ಟ ಡೆಡ್ಲೈನ್ ಕೊಟ್ಟಿದ್ದಾರೆ ಅವರು. ಆಮೇಲೆ ಯಜಮಾನ ಏನು ತೀರ್ಮಾನ ಅದಕ್ಕೆ ನಾವು ಭಕ್ತರು ಇಲ್ಲ ತಗೊಂಬರ್ರಿ, ಎಲ್ಲ ಸುತ್ತಮುತ್ತಲು ತಗೊಂಬಂದು ನೋಡಿ ನಿಮ್ಮ ಅನಿಸಿಕೆ ತಿಳಿದು ನಾವು ವ್ಯಕ್ತಪಡಿಸ್ತೀವಿ ಅಷ್ಟೇ. ಅವ್ರು ಹೇಳ್ತಾರೆ ಕಳ್ಳೆಕ್ಕ ಬಂದು ಹೇಳ್ಬೇಕಲ್ಲ. ಈಗ ಭಕ್ತರು ಬಂದಾರಲ್ಲ, ಕೊಡ್ಬೇಕಲ್ಲ. ಬಂದರೆ 2 ಕೋಟಿ ಕೊಟ್ಟಿರ್ಬೋದು ನಿಜ, ಒಪ್ಕೊಂತ ನನ್ನ ಬರ್ಬೇಕಲ್ಲ. ಈಗ ಬರೋಕ್ಕೇನು ಅಸಮಾಧಾನ ಅವ್ರಿಗೆ ಇಲ್ಲ. ಭಕ್ತರು ಅದಾರೆ, ಮಾಧ್ಯಮ ಮಿತ್ರರು ಅದಾರೆ, ಬಂದು ಕೊಡ್ಬೇಕಲ್ಲ. ಸುಮ್ಮನೆ ಎಲ್ಲಿ 4 ಕೊಡೆ ಮಧ್ಯೆ ಅಲ್ಲ ಸರ್. ಅವ್ರು ಸಮಾಜ ಬಾಂಧವರು. ಅಲ್ಲಿ ಸಮಾಜದ ಆಫೀಸ್ನೇ ಕೊಡೋ ಬದಲು ಇಲ್ಲಿ ಮಠ ಕಟ್ಟೇವಲ್ಲ, 9 ಎಕರೆ ಚಿಲ್ಲರೆ ಇದೆ ಆಸ್ತಿ. ಇದು ಸಮಾಜದ ಆಸ್ತಿ, ನಂದಲ್ಲ ಅವ್ರದಲ್ಲ. ಬಂದು ಇಲ್ಲೇ ಲೆಕ್ಕ ಕೊಡೋಕ್ಕಲ್ಲ. ಅವ್ರಿಗೇನು ಭಯ ಇದೆ? ಅಲ್ಲಿ ಮೊನ್ನೆ ಪ್ರೆಸ್ ಮೀಟ್ ಅಲ್ಲ ಸರ್, ಅವ್ರು ಇಲ್ಲೇ ಬಂದು ಕೊಡೋಕ್ಕಾಯ್ತಲ್ಲ. ಮೊನ್ನೆ ಇವರು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಬೇವಿನ ಇರ್ಬೋದು, ಅರುಣ್ ಕುಮಾರ್ ಪೂಜಾರಿ ಇಲ್ಲೇ ಪ್ರೆಸ್ ಮೀಟ್ ಕೊಟ್ಟಾರ. ಇವತ್ತೇನಾರು ಆಫೀಸ್ನೇ ಕೊಟ್ಟಾರ, ಯಾರು ಐಬೇ ಕೊಟ್ಟಾರ ಅವರು. ಇಲ್ಲಿ ಭಕ್ತರು ಕರ್ಕೊಂಬಂದು ಭಕ್ತರು ನಿಜ ಒಪ್ಕೊಂತಾರ್ತಾನೆ. ಅವ್ರು ಬರ್ಬೇಕಲ್ಲ. ಈಗ ಬೇಕಾದ್ರೆ ನಾಳೆ ಕೂಡ ಕೇಳ್ರಿ ಅವ್ರನ್ನ. ಸ್ವಾಮಿಗಳನ್ನ ವಜಾ ಮಾಡಬೇಕು ಅಂತ ಅವ್ರು ಇದು ಮಾಡ್ತಾರೆ. ಆಗಲ್ಲ ಬಿಡಿ ಸರ್ ವಜಾ ಮಾಡೋಕ್ಕೆ. ಸಮಾಜ ಅವರಿಂದಿದೆ, ಸಮಾಜ ಅವರಿಂದಿದೆ. ಈಗೇನು ಉಮಾಪತಿ ಇದಲ್ಲ ಸ್ವಾಮೀಜಿ, ಇನ್ನೊಬ್ಬನ ವ್ಯಕ್ತಿ ಇದಲ್ಲ ಸ್ವಾಮೀಜಿ. ಇವ್ರು ಕರ್ಕೊಂಬಂದಿರ್ಬೋದು. ಅವರು ನಮ್ಮ ಒಪಿನಿಯನ್ ತಗೊಂಡೆ ಕರ್ಕೊಂಬಂದಿರೋದು. ಅವ್ರ ಒಪಿನಿಯನ್ ಕೇಳಿ ನಾವು ಕರ್ಕೊಂಬಂದಿಲ್ಲಲ್ಲ ಅವ್ರನ್ನ. ನಮ್ಮ ಒಪಿನಿಯನ್ ಕೇಳಿ ಭಕ್ತರು ಕೇಳಿ ಕರ್ಕೊಂಬಂದವ್ರ. ನಾವು ಕರ್ಕೊಂಬ ಅಂತ ಹೇಳಿದ್ವಿ ಅವ್ರನ್ನ. ಅವ ಬೇಗಾಡಾದಾಗ ಸಿದ್ಧಲಿಂಗ ಸ್ವಾಮಿಗಳು ವಜಾ ಮಾಡಿದರು. ಮಾಂತ ಸ್ವಾಮಿಗಳಿಗೆ ಇವ್ರು ಹಿಂಸೆ ಕೊಟ್ಟು ತೆಗೆದುಬಿಟ್ರಿ ಇವರು. ಇವತ್ತು ಗದಿಗಿದೆ ಮಾಂತ ಸ್ವಾಮಿಗಳದು, ಅವ್ರ ಚರಿತ್ರೆ ಇದೆ. ಹೌದು, ಆ ಡೈರಿ ಬರೋದು ಇಲ್ಲ, ಹಂಚಿದಾರೆ ನಿಮ್ಮ ಮಾಧ್ಯಮಗಳು ಕೊಟ್ಟಿರ್ಬೋದು. ಹೌದಾ? ಕೊಟ್ಟಾರ ಹೆಂಗ್ರಿ? ಬಿತ್ತರಿಸಿ ನೀವೆಲ್ಲದನ್ನ. ಡೈರಿ ಕೊಟ್ಟಾರಲ್ಲ, ಡೈರಿ ಬರ್ತಾರೆ, ಡೈರಿ ಸಿಕ್ಕಿದೆ. ಸ್ವಾಮೀಜಿಗಳಿಗೆ ಏನು ಅಧಿಕಾರ ಇಲ್ಲ, ಏನೋ ಒಂದು ಆಗು ಹೋಗುಗಳಿಗೆ ಒಂದು ಸೈನ್ ಹಾಕಕ್ಕೆ ಏನಕ್ಕೂ ಅಧಿಕಾರ ಇಲ್ವಂತ. ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಸರ್. ಆಟದ ಗೊಂಬೆ ಸ್ವಾಮೀಜಿ. ಅವ್ರು ಹೇಳ್ದಂಗೆ ಕೇಳ್ಬೇಕು ಆಟೆ. ಇವರು ಹೋಗೋಂದ್ರೆ ಹೋಗ್ಬೇಕು, ಬೇಡ ಅಂದ್ರೆ ಇರ್ಬೇಕು ಆಟೆ. ಸರ್ ಸ್ವಾಮೀಜಿಗಳು ಹರಿಹರ ತಾಲೂಕು ಅತಿ ಜನಸಂಖ್ಯೆ ಇರೋದು ಪಂಚಮಸಾಲಿ. ಹೌದ್ರಾ? ಯಾವ ಮನೆಗೂ ಬಂದಿಲ್ಲ, ಯಾವ ಇದಕ್ಕೂ ಬಂದಿಲ್ಲ ಅವರು. ಅವರು ಟ್ರಸ್ಟಿ. ಹರಿಹರ ತಾಲೂಕು ಮಾತ್ರ ಹೋಗ್ಬೇಡಪ್ಪ ನೀನು. ಅಲ್ಲಿ ಹರಿಹರ ತಾಲೂಕು ದೊಡ್ಡ ಸಮಾಜ ಇದೆ, ಒಂದು ಅವರಿಂದ ಒಂದು ಶಕ್ತಿ ಇದೆ. ಅವ್ರು ಮುಟ್ಟಿರಿ ಸುಟ್ಟೋಕವ ನಾವು. ಅವ್ರನ್ನ ಮುಟ್ಟಕ್ಕೆ ಬಿಟ್ಟಿಲ್ಲ, ಇವತ್ತು ಮುಟ್ಟಿದ್ದಾರೆ ಅವ್ರನ್ನ. ಇವರು ಸುಟ್ಟೋಕ ರಿಪೋರ್ಟು. ಇದು ನನ್ನ ಮಾತು ಸರ್. ನೋಡಿ ಎಲ್ಲ ಕವರೇಜ್ ಮಾಡಿ ಅದನ್ನೆಲ್ಲ. ಸಿಮೆಂಟ್ ಚೀಲ ಎಷ್ಟು ಸರ್? ಎಷ್ಟು? 3, 6, 12 ಚೀಲ ಸಿಮೆಂಟ್. 12 ಚೀಲ ಬೆಲೆ ಎಷ್ಟು ಸರ್ ಇವತ್ತು? ಅದನ್ನ ಯಾರಿಗೆ ಕಡ ಕೊಡ್ಬೋದಲ್ಲ ಅವರು? ಬೇಕಾದ ಬಳಸ್ಕೋಬೋದಲ್ಲ ಅವರು? ನೋಡಿ ಅಲ್ಲೆಲ್ಲ ಎಷ್ಟದು ನೋಡಿ. ಅವ್ರ ಅಪ್ಪ ಮೇಲೆ ಹಿಂಗೆ ಬಿಡ್ತಾರೆ ಸರ್ ಅವರು. ಟ್ರಸ್ಟಿ ಇರ್ಬೋದು, ಖಜಾನ್ಸಿ ಇರ್ಬೋದು, ಅದನ್ನೆಲ್ಲ ಮಾಡ್ಬೇಕು. ಅದನ್ನ ನೀಟ್ನೆಸ್ ಒಪ್ಪಿಗೆ ಮೇಲೆ ಬಂದ ಮೇಲೆ ಎಲ್ಲ ನೀಟ್ನೆಸ್ ಮಾಡಿ ಬಳಸ್ಕೋಬೇಕು ಅದನ್ನೆಲ್ಲ. ನೋಡಿ ಇವೆಲ್ಲ ಕಟಿಗಳು ನೋಡಿ ಸರ್. ನೀವೆಲ್ಲ ಲೆಟ್ರಿನ್ ನೋಡಿ, ಅದನ್ನ ವಾಶ್ರೂಮ್ ನೋಡಿರಿ. ಭಾಳ ತಪ್ಪು ಅವ್ಯವಹಾರ ಸರ್. ಇದು ಕಪ್ಪಿ ಮುಷ್ಟಿ ಸಿಕ್ಕಾಬಿಟ್ಟು 3-4 ಜನದ ಅಷ್ಟೇ ಮಠ. ಇದು ಸಮಾಜದ್ದಲ್ಲ ಅನ್ನಂಗೆ ಆಗೈತೆ ಇಲ್ಲಿ ಮಠ. ಇಪ್ಪಟ್ಟ ಸಮಾಜ ನುಗ್ಗಿದೆ. ಮುಂದೆ ಏನು ಹಾಕತ್ತೇನೋ ಗೊತ್ತಿಲ್ಲ. ಕ್ರಾಂತಿ ಎದ್ರೆ ಹೇಳೋಕೆ ಅಚ್ಚರಿ ಇಲ್ಲ. ಹರಿಹರ ತಾಲೂಕಿನ ಜನಸಂಖ್ಯೆ ಜಾಸ್ತಿ ಐತಿ. ಇನ್ನು ನಾಳೆ ನಾಡಿನಿಂದ ಜಾಸ್ತಿ ಬರ್ತೈತಿ. ನಾ ಸರ್ 11ನೇ ತಾರೀಕು ಇಂಡಿವಿಜುವಲಾಗಿ ಬರ್ತದೆ. ನಾನು 10 ಮೀಟಿಂಗ್ ಮುಗಿಸ್ಯಾರ ಅವ್ರದ್ದು, ಟ್ರಸ್ಟ್ನವ್ರದ್ದು. 11ರಿಂದ ಸಾಯಂಕಾಲ ಬೆಳಗ್ಗೆ 2 ಹೊತ್ತು ನಾವು ಬರ್ತಾಯಿದ್ದೇವೆ. ನಾವು ರೈತರು ಸರ್. ನಮ್ಮದು ಅಳಲು ಸೇವೆ ಇದೆ. ಭಾಳ ಮಾಡ್ಯಾವ ಸರ್ ಈ ಸಮಾಜಕ್ಕೆ. ನಾವು ಮಠಕ್ಕೆ ನಮ್ಮ ಸಮಾಜ ಬಿಡು, ನಮ್ಮ ತಾಲೂಕಿನ ಕಟ್ಟ್ಯಾರೆ. ಒಂದು ವಿದ್ಯಾಸಂಸ್ಥೆಯಲ್ಲಿ ಇಲ್ಲಿ ಒಂದು ಚೌಟ್ರಿ ಇಲ್ಲ. ಬನ್ನಿ ಸರ್, ಕಾಗ್ನಲ್ಲಿ ಮಠಕ್ಕೆ ಹೋಗ್ರಿ, ಅಲ್ಲಿ ಹೊಸಳ್ಳಿ ಮಠಕ್ಕೆ ಹೋಗ್ರಿ. ಪರಮೇಶ್ವರ ಹೇಳ್ದಂಗೆ ಒಂದು 2ರಿಂದ 3 ಸಾವಿರ ಇರ್ಬೋದು ನಮ್ಮ ತಾಲೂಕಿನಾಗ. ಅವ್ರದ್ದು ಒಂದು 10-6 ಸಾವಿರ ಜನ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು. ಫ್ರೀ ಎಜುಕೇಷನ್ ಸರ್.
ನೋಡಿ 9 ಚಿಲ್ಲರೆ ಎಕರೆ ಜಾಗ ಇದೆ, ಎಷ್ಟೆಲ್ಲ ಮಾಡ್ಬೋದು. ಸಿದ್ಧಗಂಗಾ ಮಠ ಇದೆ, ಅವ್ರದ್ದು ಎಷ್ಟು ಎಕರೆ ಸರ್ ಸಿದ್ಧಗಂಗಾ ಮಠದ್ದು ಆಸ್ತಿ? ನಮ್ದು ಇಷ್ಟೇ ಸರ್, 9 ಚಿಲ್ಲರೆ ಇದೆ. ಏನು ಮಾಡ್ಬೋದು ಸರ್ ನೋಡಿ ನೀವೇ ಜಾಗನ. ಒಂದು ಕಡೆ ಹಾಸ್ಟ್ಲ್ ಇರ್ಬೋದು, ಒಂದು ಕಡೆ ಚೌಟ್ರಿ ಇರ್ಬೋದು, ಹಿಂದ್ಗಡೆ ಸ್ಕೂಲು ಕಾಲೇಜು, ನಡುವೆ ಮಠ ಕಟ್ಟಿಗೆ ಅಂದ್ರೆ ಕೂತ್ಕೊಂಡ್ರಿ ಇಲ್ಲಿ ಸರ್. ಈ ಕಡೆ ನೋಡಿ ಸ್ಲ್ಯಾಬ್ ಎಲ್ಲ ಬಿದ್ದೋಗಿದ್ವಿ, ಇವೆಲ್ಲ ಗಂಟು ಹೊಡ್ಕಂದ್ರೆ ಕಟ್ಟಿದ್ರು. ಇವು ನಮಗೆ ಅವಶ್ಯಕತೆ ಇಲ್ಲ, ಏನಣ್ಣ ಅವಶ್ಯಕತೆ ಇದ್ದಿಲ್ಲ ಇವೆಲ್ಲ. ಗಂಟು ಹೊಡಿಯೋಣ ಕಟ್ಟಿ ಅಂದ್ರೆ ಮತ್ತದು ಬಿದ್ದು ಸರ್, ಅದೆಲ್ಲ ಬಿದ್ದು ಕಟ್ಟಿ 2 ಸರಿ ಕಟ್ಟಿ ಸರ್ ಅದನ್ನೆಲ್ಲ. ಕಳ್ಳ ಲೆಕ್ಕ ಸರ್ ಇದೆಲ್ಲ. ಕೊಡೋ ಭಕ್ತರಿದ್ರೆ ಕೊಟ್ಟಿದ್ದಾರೆ. ಇವೆಲ್ಲ ಮಾಡಿರಿ ಸರ್ ನೀವು ಹಾಂ.